ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸಾನಿಧ್ಯ ರೊಟ್ಟಿ ಕೇಂದ್ರ. ನಾವಿರೋದು ಹೂವಿನ ಹಡಗಲಿ. ಇದು ವಿಜಯನಗರ ಜಿಲ್ಲೆ. ಅಂದರೆ ಮೊದಲು ಬಳ್ಳಾರಿ ಜಿಲ್ಲೆ ಇತ್ತು, ಈಗ ವಿಜಯನಗರ ಜಿಲ್ಲೆ ಅಂತ ಆಗಿದೆ. ತುಂಬ ಜನರಿಗೆ ವಿಜಯನಗರ ಜಿಲ್ಲೆ ಅಂದ ತಕ್ಷಣ ಬೆಂಗಳೂರಲ್ಲೇ ಇದು ಯಾವುದೋ ಏರಿಯಾ ಅಂತ ಅಂದ್ಕೊಂಡ್ಬಿಡ್ತಾರೆ. ನಾವಿರೋದು ವಿಜಯನಗರ ಜಿಲ್ಲೆಯಲ್ಲಿ ಹೂವಿನ ಹಡಗಲಿ ತಾಲೂಕು ನಮ್ಮ ಊರು. ತುಂಬ ಜನರಿಗೆ ಏನೇನು ಪ್ರಶ್ನೆಗಳೆಲ್ಲ ಕೇಳ್ತಾ ಇದ್ದೀರಾ ಅಂದರೆ, ರೊಟ್ಟಿನ ಹೇಗೆ ಮಾಡ್ತೀರಾ, ಹಿಟ್ಟನ್ನು ಹೇಗೆ ಕಲಿಸ್ತೀರಾ, ಪೇಮೆಂಟ್ ಹೇಗೆ ಕೊಡ್ತೀರಾ. ಮೇನ್ ತುಂಬ ಜನ ಕ್ವಶನ್ ಏನು ಕೇಳೋದಂದರೆ, ನೀವು ಬೇರೆ ಊರುಗಳಿಗೆ ಹೇಗೆ ರೊಟ್ಟಿನ ಕಳಿಸೋದಕ್ಕೆ ಕಾಂಟ್ಯಾಕ್ಟ್ ಹೇಗೆ ಮಾಡಿದ್ರಿ, ಅದ್ರ ಬಗ್ಗೆ ಹೇಳ್ರಿ ಅಂತ. ನಿಜವಾಗ್ಲೂ ಹೇಳಬೇಕಂದ್ರೆ ನಾವಾಗೆ ಮನೆ ಮನೆಗೆ ಹೋಗಿ ಅಥವಾ ಅವ್ರ ನಂಬರನ್ನು ಕಲೆಕ್ಟ್ ಮಾಡಿ ನಾವು ಯಾರಿಗೂ ಖುದ್ದಾಗಿ ಕಾಂಟ್ಯಾಕ್ಟ್ ಮಾಡೇ ಇಲ್ಲ. ಸೊ ನೀವು ನಿಮ್ಮ ಸೋಷಲ್ ಮೀಡಿಯಾವನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ಸ್ಟಾರ್ಟಿಂಗ್ ಆದರೆ ಮನೆಯಲ್ಲೇ ಮಾಡ್ತಿದ್ವಿ. ನಮ್ಮ ಸುತ್ತಮುತ್ತ ಊರು, ಹಳ್ಳಿ ಅಥವಾ ನಮ್ಮ ಈ ಸುತ್ತಮುತ್ತ ಇರುವಂಥ ಹೋಟೆಲ್ ಅಂಗಡಿಗಳಿಗೆ ಪರಿಚಯ ಇತ್ತು. ಅದು ನಾವಾಗೆ ಖುದ್ದಾಗಿ ಹೋಗಿ ನಮ್ಮ ರೊಟ್ಟಿನ ತೋರಿಸಿ ಸೇಲ್ ಮಾಡಿ ಓಡಾಡಿ ಮಾಡಿ ನಾವು ಮಾಡ್ಕೊಂಡಿದ್ವಿ. ಅದಾದಮೇಲೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡೆ. ಅಂದರೆ ಡೈಲಿ ವ್ಲಾಗ್ ಹಾಕೋದಾಗಿರ್ಬೋದು, ಡೈಲಿ ನಮ್ಮ ರೊಟ್ಟಿಯ ಬಗ್ಗೆ ನಾವು ಯಾವ ಥರ ಮಾಡ್ತೀವಿ ಅದ್ರ ಬಗ್ಗೆ ತಿಳಿಸೋದಾಗಿರ್ಬೋದು. ಸೊ ನಮ್ಮ ದಿನನಿತ್ಯದ ಕೆಲಸಗಳನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರ ಮೂಲಕ ನಾನು ನನ್ನ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕನ್ನು ಗ್ರೋತ್ ಮಾಡಿಕೊಂಡೆ. ಅದರಿಂದ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ನಾನು ಎಲ್ಲ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೆ. ಸೊ ಅಲ್ಲಿ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ಈ ಥರ ರೊಟ್ಟಿನ ಆರ್ಡ್ರನ್ನ ತೊಗೊಳ್ತಾ ಇದ್ದಾರೆ. ಸೊ ಈ ಥರ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಹೊರತು ನಾವಾಗೆ ಯಾರಿಗೂ ಖುದ್ದಾಗಿ ಕಾಂಟ್ಯಾಕ್ಟ್ ಮಾಡಿಲ್ಲ. ಸೊ ನೀವು ಇದೇ ಥರ ಮಾಡಬೇಕಾಗತ್ತೆ. ಅಂದರೆ ಯಾರೇ ಆಗಿರಲಿ, ನಾವು ರೊಟ್ಟಿ ಮಾಡ್ತಾ ಇರೋದು 4 ಜನರಿಗೆ ಗೊತ್ತಾಗಬೇಕಂದ್ರೆ ನಾವು ವೀಡಿಯೋ ಮಾಡಬೇಕಾಗತ್ತೆ. ಹಾಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಎಲ್ಲನೂ ಪಾರದರ್ಶಕವಾಗಿ ವೀಡಿಯೋದಲ್ಲಿ ತೋರಿಸ್ಬೇಕಾಗತ್ತೆ. ಸುಳ್ಳು ಹೇಳಬಾರ್ದು. ಸೊ ನಾವು ಇಷ್ಟು ರೊಟ್ಟಿ ಮಾಡಿದ್ವಿ, ಇಷ್ಟು ಸೇಲ್ ಮಾಡಿದ್ವಿ, ಅಥವಾ ಈ ಥರ ಮಾಡಿದ್ವಿ, ಆ ಥರ ಮಾಡಿದ್ವಿ ಅದೆಲ್ಲ ಹೇಳಬಾರ್ದು. ನಾವು ಯಾವ ಥರ ನಮ್ಮದು ವ್ಯವಹಾರ ಇರುತ್ತೆ ಹಾಗೆ ರೊಟ್ಟಿ ಕ್ವಾಲಿಟಿನ ನಾವು ಡೈರೆಕ್ಟಾಗಿ ತೋರಿಸ್ಬೇಕು. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ಪದೇ ಪದೇ ಕಳಿಸ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ರೊಟ್ಟಿ ಕ್ವಾಲಿಟಿ ಚೆನ್ನಾಗಿರೋದಕ್ಕೆ ತರಿಸ್ಕೊಂಡಿರೋರೇ ಪದೇ ಪದೇ ಆರ್ಡ್ರ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಗೊತ್ತಾಗುತ್ತೆ ನಮ್ಮ ರೊಟ್ಟಿ ಕ್ವಾಲಿಟಿ ಹೇಗಿದೆ ಅಂತ. ಚೆನ್ನಾಗಿಲ್ಲ ಅಂದರೆ ಅವರು ಒಂದು ಸಾರಿ ತರಿಸಿ ಬಿಟ್ಬಿಡ್ತಾರಲ್ವ. ಸೊ ಈಗ ಬೆಂಗಳೂರಿಗೆ ಆಗಿರ್ಬೋದು, ಮೈಸೂರಿಗೆ ಆಗಿರ್ಬೋದು, ಅವರು ನಮ್ಮ ರೆಗ್ಯುಲರ್ ಕಸ್ಟಮರ್ ಆಗಿಬಿಟ್ಟಿದ್ದಾರೆ. ಸೊ ಈ ಥರ ಇರುತ್ತೆ. ಇದೇ ಥರ ನೀವು ಮಾಡಬೇಕಾಗತ್ತೆ. ನಾವಾಗೆ ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಅವ್ರಿಗೆ ಬೇಕಾದರೆ ಅವರೇ ಫೋನ್ ಮಾಡಿ ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಈ ರೀತಿ. ಹಾಗೆ ಇನ್ನು ಲೋಕಲಲ್ಲಿ ನಾವು ಹೇಗೆ ರೊಟ್ಟಿ ಕೊಡ್ತೀವಿ ಅಂದರೆ, ನಮ್ಮ ಮನೆಯವ್ರು ಪ್ಯಾಕ್ ಮಾಡಿಕೊಂಡು ಒಂದು ಪ್ಯಾಕಲ್ಲಿ 100 ರೊಟ್ಟಿನ ಪ್ಯಾಕ್ ಮಾಡಿಕೊಂಡು ಕೊಟ್ಟು ಬರ್ತಾರೆ. ಬೈಕ್ ಮೇಲೇ ಕೊಟ್ಟು ಬರ್ತಾರೆ. ಇಲ್ಲೇ ಸುತ್ತಮುತ್ತ ಹಳ್ಳಿಗಳಿಗಾಗಿರ್ಬೋದು ಅಥವಾ ಲೋಕಲ್ ನಮ್ಮೂರಲ್ಲೇ ಆಗಿರ್ಬೋದು. ಇನ್ನೂ ಕೆಲವರು ಅಂದರೆ ನಮ್ಮ ಮನೆ ಇರೋದು ಊರು ಹೊರಗಡೆ ಇದೆ. ಸೊ ತುಂಬ ದೂರ ಇದ್ದರೂ ನಮ್ಮ ರೊಟ್ಟಿ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ದೂರ ಆಗಿದ್ದರೂ ಕೂಡ ಬಂದು ಇಲ್ಲಿ ರೊಟ್ಟಿನ ತೊಗೊಂಡು ಹೋಗ್ತಾರೆ. ಸೊ ಈ ರೀತಿಯಾಗಿ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತಿರೋದ್ರಿಂದ ನಮ್ಮ ರೊಟ್ಟಿ ಸೇಲ್ ಆಗ್ತಾಯಿದೆ. ಸೊ ಇನ್ನೂ ಹೆಚ್ಚಿನ ಹಂತಕ್ಕೆ ನಾವು ತೊಗೊಂಡು ಹೋಗಬೇಕು ಅನ್ನೋದು ನಮ್ಮ ಆಸೆ. ಮುಂದಿನ ದಿನಗಳಲ್ಲಿ ನೀವು ನೋಡ್ತಿರ್ತೀರ, ನಾವು ಸಪ್ರೇಟಾಗಿ ಅದಕ್ಕೆ ಏನಾದರೂ ಅಂಗಡಿ ಅಥವಾ ಶೆಡ್ಡನ್ನು ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಮತ್ತೇನಾದರೂ ಕ್ವಶನ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಹಿಟ್ಟನ್ನು ಮಿಕ್ಸ್ ಮಾಡೋದ್ರ ಬಗ್ಗೆ ಕೇಳ್ತಾ ಇದ್ರಿ. ಸುಮಾರು ವೀಡಿಯೋಗಳಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ಇನ್ನೂ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಹೇಳ್ತೀನಿ. ಹಾಗೆ ನಿಮಗೇನಾದರೂ ರೊಟ್ಟಿ ಬೇಕಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇನ್ಸ್ಟಾಗ್ರಾಮ್ ಅಶ್ವಿನಿ ಲಂಬಾಣಿ ಅಂತ, ಅಲ್ಲಿ ನಮ್ಮ ಡೈಲಿ ಅಪ್ಡೇಟ್ಗಳನ್ನು ನಾನು ಹಾಕ್ತಾ ಇರ್ತೀನಿ, ನೋಡ್ಬೋದು. ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ. ಸೊ ಯಾರೆಲ್ಲ ರೊಟ್ಟಿ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಒಂದೇ ದಿನಕ್ಕೆ ಯಾವುದೇ ರೀತಿಯ ಲಾಭ ಖಂಡಿತವಾಗ್ಲೂ ಆಗೋದಿಲ್ಲ. ನಾವು 1 ವರ್ಷ ಕಷ್ಟಪಟ್ಟಿದ್ದೀವಿ. ಹಾಗೆ ಈಗ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದ್ದೀವಿ. ಸೋಷಲ್ ಮೀಡಿಯಾ ನಮಗೆ ತುಂಬಾ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ತುಂಬ ಜನರಿಗೆ ನಾವು ಪರಿಚಯ ಆಗಿದ್ದೀವಿ ಅದರಿಂದ. ಸೊ ಅದನ್ನು ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋ ಜೊತೆಗೆ ಸಿಗ್ತೀವಿ. ಎಲ್ರಿಗೂ ನಮಸ್ಕಾರ. ಹೀಗೆ ಸಪೋರ್ಟ್ ಮಾಡಿ.